ಈಗ ಈಗಾಗಲೇ ಡಿಸೆಂಬರ್ 24ರಲ್ಲಿ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮ ಟೈಮಲ್ಲಿ ಅದ್ಧೂರಿಯಾದ ಕಾರ್ಯಕ್ರಮ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮಾಜಿ MLC CT ರವಿ ಅವರು ಮತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರವರು ನಮ್ಮ ಒಂದೇ ವೇದಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಣ್ಣವರು ಅದನ್ನು ಪ್ರಸ್ತಾಪ ಮಾಡಿದರು. ಏನು ಬೇಲೂರಿಂದ ಚಿಕ್ಕಮಗಳೂರಿಗೆ ಬರೋ ಹೊತ್ತಿಗೆ ಏನು ಅರ್ಧ ಗಂಟೆ ದಾರಿ ಇರೋದನ್ನು 3 ಗಂಟೆ ದಾರಿ ಬೇಕು. ಯಾಕೆಂತಂದರೆ ವಾಹನಗಳು ಅಲ್ಲಲ್ಲೇ ಗುಂಡಿ ಬಿದ್ದಿರೋದ್ರಿಂದ ವಾಹನಗಳೆಲ್ಲ ಜಖಮ್ ಆಗ್ತಾಯಿದ್ದಾವಂತೆ. ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ರೋಡ್ಗಳು ಸರಿ ಆಗ್ತಾಯಿದೆ. ಆದರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಅದರಾಗೂ ಹೃದಯ ಭಾಗ ಚಿಕ್ಕಮಗಳೂರು ಏನು ಇವತ್ತು ಪ್ರವಾಸಿ ತಾಣ, ಲಕ್ಷಾಂತರ ಜನಗಳು ಇಲ್ಲಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ಈ ರೋಡ್ಗಳನ್ನು ದುರಸ್ತಿ ಜಲ್ದಿ ಕೈಗೆತ್ಕೋಬೇಕು ಅಂತೇಳಿ ಆವಾಗಲೇ ಮನವಿ ಕೊಟ್ಟಿದ್ದು. ಈಗಾಗಲೇ ಸಂಸದರು ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಬಂದ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಜೊತೆಗೆ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅವ್ರಿಗೆ ಮತ್ತೆ ಒಂದು ಸಲ ಗಡುವು ಕೊಟ್ಟಿದ್ವಿ. ಯಾಕೆಂತಂದರೆ ಬರೀ ಮನವಿ ಕೊಟ್ಟರೆ ಅವರು ಕೇಳಲ್ಲ ಅನ್ನೋದು ಗೊತ್ತಿರುತ್ತೆ ನಮಗೆ. ಕೂಡಲೇ ಇದನ್ನೇನಾರು ಸರಿಪಡಿಸ್ತಾ ಹೋದರೆ ಗುಂಡಿ ರಸ್ತೆ ಅಗಲೀಕರಣ ಮಾಡಿ ಡಾಂಬರೀಕರಣ ಮಾಡಲಿಲ್ಲ ಅಂದರೆ ರಸ್ತೆ ತಡೆನೂ ಮಾಡ್ತೀವಿ, ಉಗ್ರವಾದ ಹೋರಾಟನೂ ಮಾಡ್ತೀವಿ. ಅವರೇನು ಆರಾಮಾಗಿ ಸರ್ಕಾರಿ ವಾಹನಗಳು ಅವ್ರು ರಿಪೇರಿ ಆದರೆ ಅವ್ರಿಗೇನು ಕೈಯಿಂದ ದುಡ್ಡೇನು ಕೊಡಬೇಕಿಲ್ಲ. ಇಲ್ಲಿ ನಾವು ರೈತರುಗಳು ಕಷ್ಟಪಟ್ಟು ವಾಹನದಲ್ಲೇ ಬಸ್ಸೆಲ್ಲ ಹೋಗ್ಬೇಕಾದ್ರೆ ಬಸ್ಸೊಳಗೆ ಡೆಲಿವರಿ ಆಗೋಂಥ ಸಂದರ್ಭವೂ ಬರ್ತಾಯಿದೆ. ಹಾಗಾಗಿ ಸರ್ಕಾರ ಇದ್ರ ಕೂಡಲೇ ಗಮನ ಎಚ್ಚೆತ್ತು ರಸ್ತೆಯನ್ನು ದುರಸ್ತಿ ಮಾಡಬೇಕು ಅಂತೇಳಿ ಇವರಿಗೆ ಆಗ್ರಹ ಮಾಡ್ತಾಯಿದ್ವಿ.